So as you rightly said, Apollo is the forefront in India. The household name anta helbodu. Ene adru the name itself is important. Thanks to Dr. Pratap Reddy and also like it is the whole family, sisters also. So adu enu andre ಒಂದು getting all the infrastructure. So CyberKnife is one of the infrastructure. ಹೊರಗಡೆ ಹೋಗೋ ಅಂಥದ್ದು ಬೇಕಾದ ಪರಿಸ್ಥಿತಿ ಇಲ್ಲ ಅಂದರೆ ಅಕ್ರಾಸ್ ದಿ ಕಂಟ್ರಿ ಹೋಗೋದು ಬೇಕಾಗಿಲ್ಲ, ಬೇರೆ ಕಂಟ್ರಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡೋದು. ಅದೇ ಥರ ಪ್ರೋಟಾನ್ಸ್ ಇರ್ಬೋದು, ಪ್ರೋಟಾನ್ ಬೀಮ್ ಥೆರಪಿ ಆರ್ CyberKnife ಎಲ್ಲ ಬಂದು ಅಫೋರ್ಡಬಲ್ ಮಾಡಿದ್ದಾರೆ. ದಟ್ ಇಟ್ ಸೆಲ್ಫ್ ಇಸ್ ಎ ನ್ಯಾಷನಲ್ ಅಸೆಟ್ ಅಂತ ಹೇಳ್ಬೋದು. ಹ್ಯಾಟ್ಸ್ ಆಫ್ ಟು ದ್ಯಾಮ್. ಸೊ ನಾವು ಈಗ ಇನ್ ಟರ್ಮ್ಸ್ ಆಫ್ ಇದರಲ್ಲಿ CyberKnife ಬಂದಿರೋದ್ರಿಂದ ಇದನ್ನು ಉಪಯೋಗಿಸ್ಕೊಬೇಕು. ಸೊ ಏನು ಅಂದರೆ ಅದನ್ನು ಅವೇರ್ನೆಸ್ ಮಾಡಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಯಾವ ಪೇಷಂಟ್ಸ್ ಅಫೋರ್ಡಬಿಲಿಟಿ ಇದೆ, ಯಾವ ಪೇಷಂಟ್ ಸೆಲೆಕ್ಷನ್ ಇದೆ, ಅದನ್ನು ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ಇಂಪಾರ್ಟೆಂಟ್. ಸರ್, CyberKnife ಟ್ರೀಟ್ಮೆಂಟ್ ಯಾವ ರೀತಿ ಯೂಸ್ ಆಗ್ತಾ ಇದೆ? ಸೊ CyberKnife ಟ್ರೀಟ್ಮೆಂಟ್ ಈಸ್ ಅನ್ ಎಕ್ಸಲೆಂಟ್ ಟೆಕ್ನಿಕ್. ಏನು ಅಂದರೆ ಈಗ ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗೂ ಇದು ಬೇಕಾಗಲ್ಲ. ಸೊ ಇದು ಈಗ CyberKnife ವೆರಿ ಸ್ಪೆಸಿಫಿಕಲಿ ಏನಪ್ಪ ಅಂದರೆ ಸಮ್ ಆಫ್ ದಿ ಬ್ರೈನ್ ಟ್ಯೂಮರ್ಸು, ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಪಿಟ್ಯುಟರಿ ಇರ್ಬೋದು, CP ಆ್ಯಂಗಲ್ ಟ್ಯೂಮರ್ಸ್ ಇರ್ಬೋದು, ಮೆನೆಂಜಿಯೋಮಸ್ ಇರ್ಬೋದು. ಸರ್ಜರಿ ಇನ್ ಕಾಂಬಿನೇಷನ್ ಅಥವಾ ಸರ್ಜರಿ ಆಗ್ತಾ ಇಲ್ಲ, ಟ್ಯೂಮರ್ ವಾಪಸ್ ಬಂದಿದೆ, ಹೆಡ್ ಆ್ಯಂಡ್ ನೆಕ್ ಟ್ಯೂಮರ್ಸ್ ಕ್ಯಾನ್ಸರ್ ವಾಪಸ್ ಬಂದಿದ್ದರೆ, ಲಂಗ್ ಕ್ಯಾನ್ಸರ್ ಸ್ಮಾಲಿಂದ ಹಿಡಿದು ಮಲ್ಟಿಪಲ್ ಮೆಟಾಸ್ಟಸಿಸ್ ತನಕನೂ ಲಂಗ್ ಕ್ಯಾನ್ಸರ್ಸಲ್ಲಿ CyberKnife ವೆರಿ ವೆಲ್. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಂತ ಇದೆ, ಅದರಲ್ಲಿ ಆಪ್ರೇಷನ್ ಆಗ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದ್ರಿಂದ ಪ್ಯಾಂಕ್ರಿಯಾಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಲಿವರ್ ಕ್ಯಾನ್ಸರ್ಸು, ಲಿವರ್ ಮೆಟಾಸ್ಟಸಿಸ್ಸು, ಪ್ರಾಸ್ಟೇಟ್ ಕ್ಯಾನ್ಸರು. ಸೊ ಇದರಲ್ಲೆಲ್ಲ ತುಂಬ ಆಗುತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಎಸ್ಪೆಷಲಿ ಈವನ್ ಇನ್ ಮೆಟಾಸ್ಟ್ಯಾಟಿಕ್ ಸೈಟ್ಸ್ ಪ್ರೈಮರಿಲಿ ಸರ್ಜರಿ ಇಲ್ಲದೇನೂ ಟ್ರೀಟ್ಮೆಂಟ್ ಮಾಡ್ಬೋದು. ಅಲ್ಲ ಸಾಫ್ಟ್ ಟಿಶ್ಯೂ ಸಾರ್ಕೋಮಾ ಅಂತ ಹೇಳ್ತೀವಿ, ಒಂದೊಂದ್ಸಲಿ ಲೇಂಗಲ್ಲಿ ಬಂದುಬಿಟ್ಟಿದೆ. ಸ್ಟೇಜ್ 4 ಕ್ಯಾನ್ಸರ್ ಇರ್ಬೋದು, ಪೀಡಿಯಾಟ್ರಿಕ್ ಕ್ಯಾನ್ಸರ್ ಇರ್ಬೋದು, ಇಲ್ಲ ತುಂಬ ಎಲ್ಡರ್ಲಿ ಇರ್ಬೋದು. ಎಲ್ಲ ವೆರೈಟಿಲಿವೆ. ಸ್ಮಾಲ್ ಟ್ಯೂಮರಿಂದ ಹಿಡಿದು ಲಾರ್ಜ್ ಟ್ಯೂಮರ್ ತನಕನೂ ಟ್ರೀಟ್ಮೆಂಟ್ ಮಾಡ್ಬೋದು. ಯು ಹ್ಯಾವ್ ಟು ಕನ್ಸಲ್ಟ್ ಆ್ಯಂಡ್ ಅದ್ರ ಬಗ್ಗೆ ಎಕ್ಸ್ಪರ್ಟೈಸ್ನ ಮಾತಾಡಿಸಿ ಅದು ಎಲಿಜಿಬಲ್ ಇದೆಯಾ ಅಂತ ನೋಡಿ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್. ಲೋಕಲ್ ಕಂಟ್ರೋಲ್ ಈಸ್ ಇನ್ ದ ರೇಂಜ್ ಆಫ್ 90 to 95% ಅಂತ ಹೇಳ್ತೀವಿ. So stable disease to like the progression after the treatment is only 3 to 5%. ಆ ಜಾಗದಲ್ಲಿ ಅದು ಬೇರೆ ಕಡೆ ಬರ್ದಂಗೆ ಬೇರೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರಬೇಕು. ಕ್ಯಾನ್ಸರ್ ಬಯಾಲಜಿಲಿ ಇನ್ ಟರ್ಮ್ಸ್ ಆಫ್ ದಿ ಕಾಸ್ಟ್ ವರ್ಸಸ್ ಬೆನಿಫಿಟ್, CyberKnife-ಅಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ಬೆನಿಫಿಟ್ ಟು ದಿ ಪೇಷಂಟ್. ಸರ್, ಇದನ್ನು ಲಾಂಚ್ ಮಾಡಿದ್ದೀರಾ, ಸೊ ಇದ್ರ ಬಗ್ಗೆ ಟ್ರೈನಿಂಗು ಕೂಡ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀರಾ. ಹೌದು, ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ಬೋದು, ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ, ಹೇಗಿರುತ್ತೆ? ಸೊ CyberKnife ಅಕಾಡೆಮಿಯಾ ಅಂತ ಇದು ಮಾಡ್ತೀವಿ. ಈಗೇನು ಅಂದರೆ ನಾವು ಇದರಲ್ಲಿ ನಾಲೆಡ್ಜ್ ಶೇರಿಂಗ್ ಅಂತ ನಾವು ಎಷ್ಟು ವಿತ್ ಎಕ್ಸ್ಪರ್ಟೈಸ್ ಮಾಡಿ 15 years 18 years ಎಕ್ಸ್ಪೀರಿಯನ್ಸನ್ನು ನಾವು ಇದನ್ನು ನಾವೇ ಇಟ್ಕೊಂಡಿದ್ರೆ ಇದಾಗಲ್ಲ. ನಮ್ಮ ಕೊಲೀಗ್ಸ್ಗೂ ರೇಡಿಯೇಷನ್ ಆಂಕಾಲಜಿಸ್ಟ್ಗೆ ಮತ್ತು ಲೈಕ್ ಟೆಕ್ನಾಲಜಿಸ್ಟ್ ಮತ್ತು ಫಿಸಿಸಿಸ್ಟ್ಗೆ ಅದನ್ನ ಬಗ್ಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡೋದು ಅಂತ ಕಲ್ತ್ಕೊಂಡ್ರೆ ಅವರು ಇಲ್ಲಿ ಬೇರೆ ಅಕ್ರಾಸ್ ದಿ ಕಂಟ್ರಿ ಬಂದು ಕಲ್ತ್ಕೊಂಡು ಅವ್ರು ಇನ್ಕ್ಲೂಡಿಂಗ್ ಅಕ್ರಾಸ್ ದಿ ವರ್ಲ್ಡ್ ಬಂದು ಕಲ್ತ್ಕೊಂಡು ವಾಪಸ್ ಹೋಗಿ ಅವ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯೂಶ್ವಲಿ ಇದು 3 to 5 days. ರೇಡಿಯೇಷನ್ ಆಂಕಾಲಜಿಸ್ಟ್ ಇಸ್ ಒನ್ ಆಫ್ ದಿ ಮೇಯ್ನ್ ಪರ್ಸನ್ಸ್. ಅವ್ರಿಗೆ ಹೇಳ್ಕೊಟ್ಟು ಯಾವ ಥರ ಮಾಡೋದು ಅಂತ. ಸೊ ಯಾವ ಥರ ಕೇಸ್ ಸೆಲೆಕ್ಷನ್ ಇದೆ, ಫಿಸಿಕ್ಸ್ ಬಗ್ಗೆ, ಕೇಸ್ ಸೆಲೆಕ್ಷನ್ ಬಗ್ಗೆ, ಮತ್ತು ಅದನ್ನು ಫಾಲೋ ಅಪ್ ಹೆಂಗೆ ಮಾಡಬೇಕು, ಯಾವ ಥರ ಟ್ರೀಟ್ಮೆಂಟ್ ಮಾಡಬಹುದು ಅಂತ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡಿ ಅವ್ರಿಗೆ ಹೇಳ್ಕೊಟ್ರೆ ಹೋಗಿ ಮುಂದೆ ಅವ್ರು ಯೂಸ್ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಅದನ್ನೇ ಇದರಲ್ಲಿ 4 ಥರ ಅಂತ ಅನ್ಬೋದು. ಎಸ್, ಮೇಜರ್ ಇನ್ಶೂರೆನ್ಸಸ್ ಆರ್ ಕವರ್ಸ್ SBRT CyberKnife ಇವಾಗ ಇನ್ಕ್ಲೂಡಿಂಗ್ ನ್ಯಾಷನಲ್ ಸ್ಕೀಮ್ಸನ್ನು ಏನಿದೆ ಅದ್ರ ಬಗ್ಗೆ ಅದನ್ನು ಹೆಲ್ಪ್ ಮಾಡುತ್ತೆ. ಸೊ ಪೇಷಂಟ್ಸು ಯಾರು ಪಾಕೆಟಲ್ಲಿ ಔಟ್ ಆಫ್ ಪಾಕೆಟ್ ಅಫೋರ್ಡಬಿಲಿಟಿ ಇದ್ದಾರೆ ಅವ್ರಿಗೇನು ತೊಂದರೆ ಆಗದಿರಂಗಿದೆ. ಪ್ಲಸ್ ಏನು ಅಂದರೆ ನಮ್ಮ ಅನಿಸಿಕೆ ಏನು ಅಂದರೆ ಯಾವುದೇ ಕ್ಯಾನ್ಸರ್ ಪೇಷಂಟ್ಸ್ಗೆ ಅದು ಎಲಿಜಿಬಿಲಿಟಿ ಇದೆ ಅಂತಂದರೆ ಅವರು ಟ್ರೀಟ್ಮೆಂಟ್ ಮಾಡಿದೆ ವಾಪಸ್ ಕಳಿಸ್ಬಾರ್ದು. ವಿ ಹ್ಯಾವ್ ಎ ಡಿಫ್ರೆಂಟ್ ಸ್ಕೀಮ್ಸ್. ವಿ ವಾಂಟ್ ಟು ಯಾರೇ ಇದ್ರೂ ಅದ್ರ ಬಗ್ಗೆ ಅಕಾಮಡೇಟ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಹೆಲ್ಪ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡಲೇಬೇಕು ಅಂತ ನಾವು ಉದ್ದೇಶ. ಸರ್, ಈ ಟ್ರೀಟ್ಮೆಂಟ್ ಎಲ್ಲೆಲ್ಲ ಅವೈಲೇಬಲ್ ಇದೆ? ಸೊ ರೈಟ್ ನಾವು ಅಕ್ರಾಸ್ ದ ಕಂಟ್ರಿ ಲೈಕ್ ಇಟ್ ಈಸ್ ಆಲ್ಮೋಸ್ಟ್ 12 ಸೆಂಟರ್ಸಲ್ಲಿದೆ. ಸೊ ನಮ್ಮದು ವಾಟ್ ವಿ ಆರ್ ಗೆಟಿಂಗ್ ಈಸ್ ಒನ್ ಆಫ್ ದಿ ಲೇಟೆಸ್ಟ್ ಮೆಷಿನ್ಸ್. ಆಗಸ್ಟಿಂದ ಸ್ಟಾರ್ಟ್ ಮಾಡ್ತೀವಿ. ಸರ್, ಈ ಮಷೀನಲ್ಲಿ ಯಾವ್ಯಾವುದು ಟೆಕ್ನಾಲಜಿಗಳನ್ನು ಯೂಸ್ ಮಾಡಿದ್ದೀವಿ? ಇವಾಗ ಏನು ಅಂದರೆ ರೋಬೋಟ್, ದಿ ಇಂಡಸ್ಟ್ರಿಯಲ್ ರೋಬೋಟ್ ಇದೆ, ಲೀನಿಯರ್ ಆಕ್ಸಿಲೇಟರ್ ಇದೆ, ಕಂಟಿನ್ಯೂಸ್ ಟ್ರ್ಯಾಕಿಂಗ್ ಬೈ ಎಕ್ಸ್ರೇಸ್ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಅನದರ್ ಥಿಂಗ್. ಏನು ಅಂದರೆ ಪೇಷಂಟ್ಸ್ಗೆ ತುಂಬ ಹೊತ್ತು ಮಲ್ಕೊಳ್ಳೋದು ಬೇಕಾಗಿಲ್ಲ. ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ದಿ ಮೂಮೆಂಟ್ಸ್ ದಿ ಟೈಮ್ ಟೇಕನ್ ಏನಪ್ಪ ಅಂದರೆ 15 to 20 minutes ಆಗುತ್ತೆ. ನೋ ಅನೆಸ್ಥಿಷಿಯಾ, ಇಟ್ ಈಸ್ ಟೋಟಲಿ ನಾನ್ ಇನ್ವೇಸಿವ್, ವೆರಿ ಮಚ್ ಪೇಷಂಟ್ ಕಂಫರ್ಟಬಲ್. ಮತ್ತು ಅದರಿಂದ ಏನು ಅಂತಂದರೆ ಮುಗಿಸ್ಕೊಂಡು ನೀವು ನೆಕ್ಸ್ಟು ಪೇಷಂಟ್ಸ್ ಏನಪ್ಪ ಅಂದರೆ ಬೆಳಗಡೆ ಕೆಲಸ ಮುಗಿಸಿ ಬಂದು ಟ್ರೀಟ್ಮೆಂಟ್
ಟ್ರೀಟ್ಮೆಂಟ್ ಮುಗಿಸ್ಕೊಂಡು ವಾಪಸ್ ಹೋಗಿ ನಾರ್ಮಲ್ ಲೈಫ್ ಲೀಡ್ ಮಾಡೋ ಅಂಥದ್ದು ಪರಿಸ್ಥಿತಿ ಇರುತ್ತೆ. ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ ತುಂಬ ಕಮ್ಮಿ ಇರುತ್ತೆ.